ಅಂದ್ರಹಳ್ಳಿಯ ಶ್ರೀ ಅಭಯ ಶನೇಶ್ವರ ಹಾಗೂ ದುರ್ಗಾದೇವಿಯ 33ನೇ ವರ್ಷದ ಅದ್ದೂರಿ ಜಾತ್ರಾ ಮಹೋತ್ಸವವನ್ನು ದಿನಾಂಕ 15-3-2024 ರಿಂದ 17-3-2024 ರವರೆಗೆ ಹಮ್ಮಿಕೊಳ್ಳಲಾಗಿದ್ದು, ಭಕ್ತಾದಿಗಳು ಸಕಾಲಕ್ಕೆ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ದೇವಸ್ಥಾನದ ಧರ್ಮದರ್ಶಿಗಳಾದ ಮುನಿಪೂಜಪ್ಪ ಸ್ವಾಮೀಜಿಗಳು ತಿಳಿಸಿದ್ದಾರೆ. ಹೌದು, ದೇವನಹಳ್ಳಿ ತಾಲೂಕಿನ ಬೂದಿಗೆರೆ ಸಮೀಪದ ಅಂದ್ರಹಳ್ಳಿ ಗ್ರಾಮದಲ್ಲಿ ಹಮ್ಮಿಕೊಂಡಿರುವ 33ನೇ ವರ್ಷದ ಜಾತ್ರಾ ಮಹೋತ್ಸವದಲ್ಲಿ ಬ್ರಹ್ಮೋತ್ಸವ, ಅಗ್ನಿಗುಂಡ, 101 ಮದುವೆ, ಭಜನೆ, ರಜಮಂಜರಿ ಸೇರಿದಂತೆ ಅದ್ದೂರಿಯಾಗಿ ನಡೆಯಲಿದೆ ಎಂದು ದೇವಸ್ಥಾನದ ಧರ್ಮದರ್ಶಿಗಳಾದ ಮುನಿಪೂಜಪ್ಪ ಸ್ವಾಮೀಜಿಗಳು ಮಾಧ್ಯಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಓಂ ಗುರುಭ್ಯೋ ನಮಃ. ಶ್ರೀ ಭಗವಾನ್ ಅಭಯ ಶನೇಶ್ವರ ದುರ್ಗಾದೇವಿ ಶಕ್ತಿಪೀಠ ಕೇಂದ್ರ ಅಂದ್ರಹಳ್ಳಿ, ಬೂದಿಗೆರೆ ಪೋಸ್ಟು, ದೇವನಹಳ್ಳಿ ತಾಲೂಕು, ಚನ್ನರಾಯಪಟ್ಟಣ ಹೋಬಳಿ. ಈ ಕ್ಷೇತ್ರದಲ್ಲಿ 33ನೇ ವರ್ಷದ ಜಾತ್ರಾ ಮಹೋತ್ಸವ ತುಂಬ ವಿಜೃಂಭಣೆಯಿಂದ ಮಾಡಲಾಗಿದೆ. ಅಂದ್ರಹಳ್ಳಿ ಮತ್ತು ಇತ್ರಹಳ್ಳಿ, ಬೂದಿಗೆರೆ ಸುತ್ತಮುತ್ತಲ ಗ್ರಾಮಸ್ಥರು ಮತ್ತು ಭಕ್ತಾದಿಗಳು ಎಲ್ಲರೂ ಸೇರಿ ಸಂತೋಷದಿಂದ ಆ ಶನೇಶ್ವರನ ಒಂದು ಜಾತ್ರೆ ಮತ್ತು ದುರ್ಗಾದೇವಿ ಜಾತ್ರೆ ಮಾಡ್ತಾಯಿದ್ದೀರಿ. 33ನೇ ವರ್ಷದ್ದು ಈ ಜಾತ್ರೆಯಲ್ಲಿ ಸ್ವಾಮಿಗೆ ವಿಶೇಷವಾಗಿರುವಂಥ ಒಂದು ಅಲಂಕಾರ ಇರುತ್ತೆ, ಬೆಣ್ಣೆ ಅಲಂಕಾರ ಇರುತ್ತೆ, ಹೂವಿನ ಅಲಂಕಾರ ಇರುತ್ತೆ. ಉಚಿತವಾಗಿ ಮದುವೆಗಳು 101 ಮದುವೆ ಮಾಡ್ತಾಯಿದ್ದೀರಿ. ಬ್ರಹ್ಮ ರಥೋತ್ಸವ ಇರುತ್ತೆ, ಪಲ್ಲಕ್ಕಿ ಇರುತ್ತೆ, ಅಗ್ನಿಕೊಂಡ ಇರುತ್ತೆ ಮತ್ತು ಕುರುಕ್ಷೇತ್ರ ನಾಟಕ ಇರುತ್ತೆ. ಈ ಒಂದು ಕಾರ್ಯಕ್ರಮಕ್ಕೆ ಸಾವಿರಾರು ಭಕ್ತಾದಿಗಳು ಬಂದು ನಮ್ಮಪ್ಪ ಶನೇಶ್ವರನಾಗಿರುವಂಥ ಆಶೀರ್ವಾದ ಪಡೆದು ಎಷ್ಟೋ ಮಕ್ಕಳಿಗೆ, ಸಾವಿರಾರು ಮಕ್ಕಳಿಗೆ ಪರಿಹಾರ ಆಗುವಂಥ ಒಂದು ಕ್ಷೇತ್ರವಾಗಿದೆ. ದಿನೇ ಜನ ಜಾಸ್ತಿ ಆಗ್ತಾ ಇದ್ದಾರೆ, ಅನ್ನದಾನ ಜಾಸ್ತಿ ಆಗ್ತಾ ಇದೆ, ಸೇವೆ ಜಾಸ್ತಿ ಆಗ್ತಾ ಇದೆ. ಇಡೀ ಸುತ್ತಮುತ್ತಲಿಗೆಲ್ಲನೂ ತುಂಬ ಹೆಸರುವಾಸಿಯಾಗಿರುವಂಥ ಕ್ಷೇತ್ರ ಇದಾಗ್ತಾ ಇದೆ. ಮತ್ತು ಭಕ್ತಾದಿಗಳು ಏನೇ ಒಂದು ಕಷ್ಟ ಇಟ್ಕೊಂಡು ಬಂದಾಗ ನಮ್ಮಪ್ಪ ಶನೇಶ್ವರ ದುರ್ಗಾದೇವಿ ಯಾರನ್ನು ಬರೀ ಕೈಯಲ್ಲಿ ಕಳಿಸಿಲ್ಲ, ಅವರ ಮನಸ್ಸಿಗೆ ತೃಪ್ತಿ ಕೊಟ್ಟು ಅವರು ಕೇಳಿದ್ದನ್ನು ಕೊಟ್ಟು ಕಳಿಸುವಂಥ ಒಂದು ಪವಿತ್ರವಾಗಿರುವಂಥ ಒಂದು ಸ್ಥಾನ ಈ ಕ್ಷೇತ್ರವಾಗಿದೆ. ಮತ್ತು 15ನೇ ತಾರೀಕಿನಿಂದ 17ನೇ ತಾರೀಕುವರೆಗೂ ಜಾತ್ರಾ ಮಹೋತ್ಸವ ಇರುವುದರಿಂದ ಸಾವಿರಾರು ಭಕ್ತಾದಿಗಳು ಬಂದು ಜಾತ್ರೆಯಲ್ಲಿ ಪಾಲ್ಗೊಂಡು 3 ದಿವಸಗಳು ಅನ್ನದಾನ ಇರುತ್ತೆ. 3 ದಿವಸ ಅನ್ನದಾನ ಇದ್ದು ಸೇವೆ ತುಂಬ ಯಶಸ್ವಿಯಾಗಿ ನಡೀತಾ ಇದೆ. ಇದರಿಂದ ನಾನು ತಿಳಿಸೋದೇನೆಂದರೆ, ಮನಸ್ಸಿಗೆ ಶಾಂತಿ ಸಿಗಬೇಕಾದ್ರೆ ಕಾರಣ ಎಲ್ಲೂ ಸಿಗಲ್ಲ, ಎಲ್ಲೋದ್ರೂ ಸಿಗಲ್ಲ. ದೇವಸ್ಥಾನಕ್ಕೆ ಹೋಗಿ ನಮ್ಮಪ್ಪ ಶನಿದೇವರಿಗೆ ಶರಣಾದಾಗ ಮಾತ್ರ ಮನಸ್ಸಿಗೆ ಎಷ್ಟೋ ಒಂದು ಉಲ್ಲಾಸ ಭರಿತವಾಗ್ತದೆ. ಅದರಿಂದ ಎಷ್ಟೋ ಕಷ್ಟಗಳು ಬಿಡುಗಡೆ ಮಾಡ್ತಾ ಇದ್ದಾರೆ, ಮುಂದೇನೂ ಮಾಡ್ತಾರೆ ಅನ್ನುವಂಥ ಒಂದು ವಿಚಾರದಲ್ಲಿ ತಿಳಿಸ್ಕೊಡೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಈ ಕ್ಷೇತ್ರದ ಒಂದು ಧರ್ಮದರ್ಶಿಗಳಾಗಿರುವಂಥ ನಾವು ತುಂಬ ಒಂದು ಶ್ರಮದಿಂದ ಈ ಸ್ಥಾನವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀರಿ. ಭಕ್ತಾದಿಗಳ ಸಹಕಾರ, ಅಂದ್ರಹಳ್ಳಿ ಇತ್ರಹಳ್ಳಿ ಸಹಕಾರ ಮತ್ತು ದೇವರ ಒಂದು ಆಶೀರ್ವಾದ, ನಮ್ಮಮ್ಮ ದುರ್ಗಾದೇವಿಯ ಒಂದು ಆಶೀರ್ವಾದ, ಶನೇಶ್ವರನ ಒಂದು ಆಶೀರ್ವಾದದಿಂದ ಎಲ್ಲ ಕಾರ್ಯಗಳು ಸುಸೂತ್ರವಾಗಿ ನಡೆಯುವಂಥ ಒಂದು ಕಾರ್ಯಕ್ರಮ ಇದಾಗಿದೆ. ಇನ್ನು ಇಲ್ಲಿನ ವಿಶೇಷ ಎಂದರೆ, ಹಳ್ಳಿ ಮರದಲ್ಲಿ ಬೇವಿನ ಮರ ಪ್ರತಿಷ್ಠಾಪನೆಯಾಗಿದ್ದು, ಈ ಮರಕ್ಕೆ ಕೆಂಪು ಬಟ್ಟೆಯಲ್ಲಿ ತೆಂಗಿನಕಾಯಿ ಕಟ್ಟಿ ಹರಕೆ ಕಟ್ಟಿಕೊಂಡರೆ ಅದು ಅತಿ ಶೀಘ್ರದಲ್ಲಿ ಈಡೇರುತ್ತದೆ ಎಂದು ಅವರು ತಿಳಿಸಿದ್ದಾರೆ. ತೆಂಗಿನ ಫಲಹಾರ ಅಂತಂದರೆ ಸಾಕ್ಷಾತ್ ಶಿವ ಈಶ್ವರ. ತೆಂಗಿನ ಫಲಹಾರ ಅಂದರೆ ಸಾಕ್ಷಾತ್ ಶಿವ ಈಶ್ವರ ನಮ್ಮಪ್ಪ. ಮತ್ತು ಕೆಂಪು ಬಟ್ಟೆ ಏನಂತಂದರೆ ಸಾಕ್ಷಾತ್ ಶಕ್ತಿ, ಅಂದರೆ ದುರ್ಗಾದೇವಿ, ಅಂದರೆ ಆದಿಶಕ್ತಿ ಪಾರ್ವತಿ ದೇವಿಯ ಒಂದು ಸಂಕೇತ ಕೆಂಪು ಬಟ್ಟೆ. ತೆಂಗಿನ ಫಲಹಾರದ ಒಂದು ಸಂಕೇತ ಈಶ್ವರ. ಇವೆರಡೂ ಸೇರಿ ಕಟ್ಟಿದಾಗ ಮತ್ತು ದುರ್ಗಾದೇವಿಯ ಕೈಯಲ್ಲಿರುವಂಥ ಒಂದು ತ್ರಿಶೂಲದಿಂದ ಆ ಕಾಯಿಗೆ ಸ್ಪರ್ಶ ಮಾಡಿ ಮತ್ತು ಮಂತ್ರ ಹೇಳಿಸಿ ಮತ್ತು ಸಂಕಲ್ಪ ಮಾಡಿಸಿ ಮತ್ತು ಆ ಒಂದು ಅರಳಿ ಮರಕ್ಕೆ ಕಟ್ಟಿದಾಗ ತುಂಬ ವಿಶೇಷವಾಗಿರುವಂಥ ಒಂದು ಪರಿಹಾರ ಸಿಗುತ್ತೆ. ಮತ್ತು ಅರಳಿ ಮರಕ್ಕೆ ಯಾಕೆ ಕಟ್ಟಿಸ್ತೀರ ಅಂತಂದರೆ, ಇಲ್ಲಿ ಅರಳಿ ಮರ ಒಂದೇ ಇರುವುದು, ಆ ಅರಳಿ ಮರದ ಮೇಲೆ ಸಾಕ್ಷಾತ್ ಶಕ್ತಿ ನಿಂತಿದೆ, ಅಂದರೆ ದುರ್ಗಾದೇವಿನೇ ನಿಂತಿದೆ. ಅಂದರೆ ಬೇವಿನ ಮರ ನಿಂತಿದೆ. ಬೇಕಾದರೆ ಯಾರಾದರೂ ಬಂದು ಪರೀಕ್ಷೆ ಮಾಡಿಸ್ಕೊಬೋದು. ಈಗಲೂ ಇದೆ, ಅರಳಿ ಮರದ ಮೇಲೆ ಬೇವಿನ ಮರ ಇದೆ. ಅಂದರೆ
ಲಕ್ಷ್ಮೀನಾರಾಯಣ ಸ್ವರೂಪ, ಶಿವಪಾರ್ವತಿಯ ಸ್ವರೂಪ. ಈ ರೀತಿಯಾದ ಒಂದು ಅದ್ಭುತವಾಗಿರುವಂಥ ಮರಕ್ಕೆ ಕಟ್ಟಿದಾಗ ಅವರ ಕಷ್ಟಗಳೆಲ್ಲ ಬೇಗ ಮಂಜುಗಡ್ಡೆ ಕರಗುವ ರೀತಿಯಲ್ಲಿ ಕರಗೋಗುವಂಥ ಒಂದು ಕ್ಷೇತ್ರ ಇದಾಗಿದೆ. ಭಕ್ತಾದಿಗಳೆಲ್ಲರೂ ಬಂದು ಆ ನಮ್ಮಪ್ಪ ಶನೇಶ್ವರನಿಗೆ ಮತ್ತು ದುರ್ಗಾದೇವಿಗೆ ಶರಣಾಗಿ ನಿಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲ ಕರ್ಪೂರ ಕರಗದಂತೆ ಕರಗಿ ಕರ್ಪೂರ ಕರಗದಂತೆ ಕರಗಿ ಆ ಒಂದು ಏನು ಇಲ್ಲದಂತೆ ಮಾಡುವಂಥ ಒಂದು ಕ್ಷೇತ್ರವಾಗಿದೆ ಇದು. ಇನ್ನು ದುರ್ಗಾದೇವಿಯ ಮೆರವಣಿಗೆಯಲ್ಲಿ ದೇವಿಗೆ ತಮ್ಮ ಹರಕೆಯನ್ನ ಈಡೇರಿಸುವಂತೆ ಹೂ ಕೇಳಿ ಅದು ಫಲಿಸುತ್ತದಾ ಅಥವಾ ಇಲ್ಲವಾ ಎಂದು ಅಲ್ಲೇ ತಿಳಿಸಿಕೊಡಲಾಗುತ್ತಿದ್ದು, ಸಾವಿರಾರು ಭಕ್ತರು ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ತಮ್ಮ ಹರಕೆಗಳನ್ನು ಈಡೇರಿಸಿಕೊಂಡಿದ್ದಾರೆ. ಇವತ್ತು ಶನಿವಾರ ವಿಶೇಷವಾಗಿರುವಂಥ ಹುಣ್ಣಿಮೆ ದಿವಸ. ಹುಣ್ಣಿಮೆ ಅಂದರೆ ಎಲ್ಲರಿಗೂ ಗೊತ್ತು, ಬೆಳಕು ಅಂತ. ಈ ಬೆಳಕಿನಲ್ಲಿ ಆ ದುರ್ಗಮ್ಮನ ಒಂದು ಮೆರವಣಿಗೆ ದೇವರನ್ನು ಎತ್ತಿ ಬರುವ ಭಕ್ತಾದಿಗಳಿಗೆಲ್ಲರಿಗೂ ಪ್ರಶ್ನೆ ಕೇಳಿ ಆ ಪ್ರಶ್ನೆಯಿಂದ ಮಕ್ಕಳ ಭಾಗ್ಯ ಆಗಿರ್ಬೋದು, ಆರೋಗ್ಯ ವಿಚಾರದಲ್ಲಾಗಿರ್ಬೋದು, ಕೋರ್ಟಿನ ವಿಚಾರದಲ್ಲಾಗಿರ್ಬೋದು, ಗಂಡ ಹೆಂಡತಿ ಜಗಳ ಆಗಿರ್ಬೋದು, ಇನ್ನು ಇತರ ಯಾವುದೇ ಸಮಸ್ಯೆಗಳಾಗಲಿ ಆ ತಾಯಿ ಮುಂದೆ ಇಟ್ಟಾಗ ಆ ತಾಯಿ ತಾನಾಗಿ ತಾನು ಕ್ಷಣಾರ್ಥದಲ್ಲಿ ಉತ್ತರ ಕೊಟ್ಟು ಪರಿಹಾರ ಮಾಡಿ ಕಳಿಸುವಂಥ ಈ ಒಂದು ಹುಣ್ಣಿಮೆ ದಿವಸ ತುಂಬ ಅದ್ಭುತವಾಗಿ ನಡೆದಿದೆ. ಅದ್ಭುತವಾಗಿ ನಡೆದು ಮಕ್ಕಳೆಲ್ಲರೂ ಭಕ್ತರೆಲ್ಲರೂ ತುಂಬ ಸಂತೋಷದಿಂದ ಆನಂದದಿಂದ ನೋಡುವಂಥ ಒಂದು ಅದೃಷ್ಟ ಈ ಹುಣ್ಣಿಮೆ ದಿವಸದ ಒಂದು ಶನಿವಾರವಾಗಿದೆ. ಒಟ್ಟಾರೆ ಆಂಧ್ರಹಳ್ಳಿಯ ಶ್ರೀ ಅಭಯ ಶನೇಶ್ವರ ಹಾಗೂ ದುರ್ಗಾದೇವಿ ದೇವಸ್ಥಾನದಲ್ಲಿ ಪವಾಡವೇ ನಡೆಯುತ್ತಿದ್ದು, ಹೊರ ರಾಜ್ಯ ಹೊರ ಜಿಲ್ಲೆಗಳಿಂದ ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆಯುತ್ತಿದ್ದಾರೆ.